ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರತಾಪ್ ಸಿಂಹ ವರ್ಸಸ್ ಕದಲೂರು ಉದಯ್. ಒಬ್ರು ಬಿಜೆಪಿಯ ಮಾಜಿ ಸಂಸದ, ಮತ್ತೊಬ್ರು ಕಾಂಗ್ರೆಸ್ ಶಾಸಕ. ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಆಗಲ್ಲ. ಪ್ರತಾಪ್ ಸಿಂಹ ಕಚ್ಚೆ ಹರುಕ ಅಂತ ಜನ ಮಾತನಾಡ್ತಿದ್ದಾರೆ ಅಂತ ಕದಲೂರು ಉದಯ್ ಕಿಡಿಕಾರಿದ್ರೆ, ಕದಲೂರು ಉದಯ್ ಜೂಜು ಕೆಸಿನೋ ಆಡಿ ಬಂದವರು ಅಂತ ಪ್ರತಾಪ್ ಸಿಂಹ ತಿರುಗೇಟು ಕೊಡ್ತಾರೆ. ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಪ್ರತಾಪ್ ಸಿಂಹ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಕದಲೂರು ಉದಯ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಪ್ರತಾಪ್ ಸಿಂಹಗೆ 49 ವರ್ಷ, ಕದಲೂರು ಉದಯ್ಗೆ 50 ವರ್ಷ. ಪ್ರತಾಪ್ಗಿಂತ ಕದಲೂರು ಉದಯ್ 1 ವರ್ಷ ದೊಡ್ಡವರು. ಶಿಕ್ಷಣ: ಪ್ರತಾಪ್ ಸಿಂಹ ಎಂಸಿಜೆ ಅಥವಾ ಮಾಸ್ಟರ್ ಆಫ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕದಲೂರು ಉದಯ್ ಎಸ್ಎಸ್ಎಲ್ಸಿ ವರೆಗೆ ಓದಿದ್ದಾರೆ. ಹೆಚ್ಚು ಓದಿರೋದು ಪ್ರತಾಪ್ ಸಿಂಹ. ಕ್ಷೇತ್ರ ಮತ್ತು ಹುದ್ದೆ: ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಸಂಸದ. ಕದಲೂರು ಉದಯ್ ಮಂಡ್ಯ ಜಿಲ್ಲೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ಚುನಾವಣಾ ಅನುಭವ: ಪ್ರತಾಪ್ ಸಿಂಹ 2014ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಸಂಸದರಾಗಿದ್ದಾರೆ. ಸೋಲು 0. ಕದಲೂರು ಉದಯ್ 2023ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ ಎಂಎಲ್ಎ ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಪ್ರತಾಪ್ ಸಿಂಹ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ರ್ಯಾಶ್ ಡ್ರೈವಿಂಗ್, ಮಾನಹಾನಿ, ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದು ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದಾಗಿವೆ. ಕದಲೂರು ಉದಯ್ ವಿರುದ್ಧವೂ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಜೂಜಾಟ, ಪ್ರಾಣ ಬೆದರಿಕೆ, ನಕಲಿ ದಾಖಲೆ ಸೃಷ್ಟಿಸಿದ್ದು ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದಾಗಿವೆ. ಪತ್ನಿ ಮತ್ತು ಮಕ್ಕಳು: ಪ್ರತಾಪ್ ಸಿಂಹ ಪತ್ನಿ ಹೆಸರು ಅರ್ಪಿತಾ. ಇವರಿಗೆ ಒಬ್ಬಳು ಮಗಳಿದ್ದಾಳೆ. ಉದಯ್ ಕದಲೂರು ಪತ್ನಿ ಹೆಸರು ವಿನುತಾ. ಇವರಿಗೆ 2 ಮಕ್ಕಳು. ಚಿನ್ನ, ಬೆಳ್ಳಿ, ವಜ್ರ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಅರ್ಧ ಕೆಜಿಯಷ್ಟು ಚಿನ್ನಾಭರಣ ಇದೆ. ಇದರ ಮೌಲ್ಯ 15 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಕದಲೂರು ಉದಯ್ ಕುಟುಂಬದ ಬಳಿ 3.5 ಕೆಜಿಯಷ್ಟು ಚಿನ್ನಾಭರಣವಿದೆ. ಇವುಗಳ ಒಟ್ಟು ಮೌಲ್ಯ 1.89 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನಾಭರಣ ಇರೋದು ಉದಯ್ ಕುಟುಂಬದ ಬಳಿ. ವಾಹನ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಹ್ಯುಂಡೈ i20 ಮತ್ತು ಇನ್ನೋವಾ ಕ್ರಿಸ್ಟಾ ಕಾರುಗಳಿವೆ. ಇವೆರಡರ ಒಟ್ಟು ಮೌಲ್ಯ 27 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಕದಲೂರು ಉದಯ್ ಕುಟುಂಬದ ಬಳಿ ಟೊಯಾಟಾ ಫಾರ್ಚುನರ್, ಇನ್ನೋವಾ ಕ್ರಿಸ್ಟಾ, ಪಾಶ್ ಕೆಎನ್, ಟೊಯಾಟಾ ಕೊರೊಲ್ಲಾ ಮತ್ತು ಸ್ಕಾರ್ಪಿಯೋ ಕಾರುಗಳಿವೆ. ಜೊತೆಗೆ 2 ಆಕ್ಟಿವಾ ಸ್ಕೂಟರ್ ಇದೆ. ಇವುಗಳ ಒಟ್ಟು ಮೌಲ್ಯ 2.33 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ: ಪ್ರತಾಪ್ ಸಿಂಹ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಮೈಸೂರಲ್ಲಿ 1 ಸೇರಿ ಒಟ್ಟು 2 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.33 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕದಲೂರು ಉದಯ್ ಕುಟುಂಬ ಬೆಂಗಳೂರಲ್ಲಿ 7 ಮತ್ತು ಮಂಡ್ಯ ಜಿಲ್ಲೆಯಲ್ಲಿ 1 ಸೇರಿ ಒಟ್ಟು 8 ಮನೆ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 21 ಕೋಟಿ ರೂಪಾಯಿ. ಕೃಷಿ ಜಮೀನು: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಕೃಷಿ ಭೂಮಿ ಇಲ್ಲ. ಕದಲೂರು ಉದಯ್ ಕುಟುಂಬದ ಬಳಿ 53 ಎಕರೆ ಕೃಷಿ ಜಮೀನಿದೆ. ಇವುಗಳ ಒಟ್ಟು ಮೌಲ್ಯ 25 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕೃಷಿಯೇತರ ಸೈಟು: ಪ್ರತಾಪ್ ಸಿಂಹ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಕದಲೂರು ಉದಯ್ ಕುಟುಂಬದ ಬಳಿ 1 ಕೃಷಿಯೇತರ ಸೈಟ್ ಇದೆ. ಇದರ ಮೌಲ್ಯ 27 ಕೋಟಿ ರೂಪಾಯಿ. ವಾಣಿಜ್ಯ ಕಟ್ಟಡ: ಪ್ರತಾಪ್ ಸಿಂಹ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಕದಲೂರು ಉದಯ್ ಕುಟುಂಬದ ಬಳಿ 1 ವಾಣಿಜ್ಯ ಕಟ್ಟಡ ಇದೆ. ಇದರ ಮೌಲ್ಯ 5 ಕೋಟಿ. ಷೇರು ಮ್ಯೂಚುವಲ್ ಫಂಡ್: ಪ್ರತಾಪ್ ಸಿಂಹ ಮತ್ತು ಕದಲೂರು ಉದಯ್ ಇಬ್ಬರ ಕುಟುಂಬ ಕೂಡ ಷೇರು ಮತ್ತು ಮ್ಯೂಚುವಲ್ ಫಂಡ್ ನಲ್ಲಿ ಯಾವುದೇ ಹಣ ಹೊಂದಿಲ್ಲ. ಸಾಲ ಕೊಟ್ಟಿರೋದು: ಪ್ರತಾಪ್ ಸಿಂಹ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 4 ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಕದಲೂರು ಉದಯ್ ಕುಟುಂಬ 5 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ:
ಪ್ರತಾಪ್ ಸಿಂಹ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 1.87 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಕದಲೂರು ಉದಯ್ ತಮ್ಮ ಕುಟುಂಬದ ಬಳಿ 102 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಕದಲೂರು ಉದಯ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು ಪ್ರತಾಪ್ ಸಿಂಹ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 1.33 ಕೋಟಿ ಮೌಲ್ಯದ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಕದಲೂರು ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 27 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ಪ್ರತಾಪ್ ಸಿಂಹ ಕುಟುಂಬ 65 ಲಕ್ಷದಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಕದಲೂರು ಉದಯ್ ಕುಟುಂಬ 3 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ ಪ್ರತಾಪ್ ಸಿಂಹರ ವಾರ್ಷಿಕ ಆದಾಯ 6,03,000 ಅಂದ್ರೆ ತಿಂಗಳಿಗೆ ಸರಾಸರಿ 50,200, ದಿನಕ್ಕೆ 1,600 ಆಗುತ್ತೆ. ಕದಲೂರು ಉದಯ್ರ ವಾರ್ಷಿಕ ಆದಾಯ 53,12,000 ಅಂದ್ರೆ ತಿಂಗಳಿಗೆ ಸರಾಸರಿ 4,42,000, ದಿನಕ್ಕೆ 14,700 ಆಗುತ್ತೆ. ಇಬ್ರಲ್ಲಿ ಉದಯ್ ಆದಾಯವೇ ಹೆಚ್ಚು. ಇತರೆ ವೃತ್ತಿ ಪ್ರತಾಪ್ ಸಿಂಹ ರಾಜಕಾರಣ ಹೊರತುಪಡಿಸಿದಂತೆ ಬರಹಗಾರರಾಗಿ, ನ್ಯೂಸ್ ಪೇಪರ್ ಅಂಕಣಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಕದಲೂರು ಉದಯ್ ರಾಜಕಾರಣ ಹೊರತುಪಡಿಸಿದಂತೆ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಪತ್ನಿಯ ಆದಾಯ ಪ್ರತಾಪ್ ಸಿಂಹ ಪತ್ನಿಯ ವಾರ್ಷಿಕ ಆದಾಯ 3,01,000 ಅಂದ್ರೆ ತಿಂಗಳಿಗೆ ಸರಾಸರಿ 25,000, ದಿನಕ್ಕೆ 800 ಆಗುತ್ತೆ. ಕದಲೂರು ಉದಯ್ ಪತ್ನಿಯ ವಾರ್ಷಿಕ ಆದಾಯ 35,72,000 ಅಂದ್ರೆ ತಿಂಗಳಿಗೆ ಸರಾಸರಿ 2,97,000, ದಿನಕ್ಕೆ 9,900 ಆಗುತ್ತೆ. ಜಾತಿ ಅಥವಾ ಸಮುದಾಯ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದವರು. ಕದಲೂರು ಉದಯ್ ಕೂಡ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರತಾಪ್ ಸಿಂಹ ಮತ್ತು ಕದಲೂರು ಉದಯ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಪ್ರತಾಪ್ ಸಿಂಹ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಕದಲೂರು ಉದಯ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವೆಲ್ಲವನ್ನ 2019ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಪ್ರತಾಪ್ ಸಿಂಹ ಸಲ್ಲಿಸಿದ ಅಫಿಡವಿಟ್ ಮತ್ತು 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಕದಲೂರು ಉದಯ್ ಸಲ್ಲಿಸಿದ ಅಫಿಡವಿಟ್ ಆಧಾರದಲ್ಲಿ ಹೇಳಿದ್ದೀವಿ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.